ರೀತಿ ಮಾಡೋಕ್ ಸಾಧ್ಯ ಇಲ್ಲ. ಒಬ್ಬ MLA ಆಗಿ ಸ್ವಾರ್ಥವನ್ನು ನೋಡ್ಕೊಂತ ಕುಟುಂಬ ರಾಜಕಾರಣ ಮಾಡಬಹುದಿತ್ತು. ಆದ್ರೆ ಬಸನಗೌಡ ಪಾಟೀಲ್ ಅವರು ಧರ್ಮ ರಕ್ಷಣೆ, ಗೋ ರಕ್ಷಣೆ, ಅದರೊಂದಿಗೆ ಸಾಮಾಜಿಕ ರಕ್ಷಣೆಯನ್ನು ಮಾಡತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಗೆ ಅನ್ಯಾಯ ಆಗಬಾರದು ಅಂತಕ್ಕಂಥ ದೃಷ್ಟಿಕೋನದಿಂದ ಪಕ್ಷಾತೀತವಾಗಿ ಇವತ್ತಿನ ದಿವಸ ನಾವು ಅವರ ಒಂದು ಏನು ಆದೇಶವನ್ನು ಹೊರಡಿಸಿದ್ರೆ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ದಯವಿಟ್ಟು ಆ ಆದೇಶವನ್ನು ಹಿಂದುಪಡೆದು ಬೃಹತ್ ಪ್ರಮಾಣದ ಸಂಖ್ಯೆಯಲ್ಲಿ ಆ ವ್ಯಕ್ತಿಯನ್ನ ಮತ್ತೆ ಸೇರ್ಪಡೆಯನ್ನು ಮಾಡುತ್ತಾರೆ. ಯಾಕಪ್ಪ ಅಂತಂದ್ರೆ ರಾಜಕಾರಣಕ್ಕಿಂತ ಧರ್ಮ ಕಾರಣ ಬಹಳ ಅವಶ್ಯವಾಗಿರ್ತಕ್ಕಂಥದ್ದು. ಧರ್ಮ ಕಾರಣಕ್ಕೆ ಏನಾದ್ರು ಧಕ್ಕೆ ಆಯ್ತಪ್ಪ ಅಂತಂದ್ರೆ ಸರಳವಾಗಿ ನಿರಾಧಾರಿಯಾಗಿ ಧ್ವನಿಯರ್ತಕ್ಕಂಥ ವ್ಯಕ್ತಿತ್ವ ಬಹಳ ಅವಶ್ಯಕತೆ ಅದ. ಅಂತ ವ್ಯಕ್ತಿತ್ವಕ್ಕೆ ಮೋಸ ಮಾಡಬಾರ್ದು ಅಂತಕ್ಕಂಥದನ್ನ ಒತ್ತಿ ಹೇಳ್ತಾ ಇದ್ದೇನೆ. ದಯವಿಟ್ಟು ಮತ್ತೊಮ್ಮೆ ನಾವು ರಾಜಕಾರಣಕ್ಕಿಂತ ಹೆಚ್ಚಾಗಿ ಧರ್ಮ ಕಾರಣಕ್ಕಾಗಿ ಬಸನಗೌಡ ಪಾಟೀಲ್ ಹತ್ತಾಳ್ ಅವರಿಗೆ ಗೌರವಿಸ್ತೇವೆ. ಹಾಗಾಗಿ ಬಸನಗೌಡ ಪಾಟೀಲ್ ಅವರ ಒಂದು ಅವ್ರಿಗೆ ಅನ್ಯಾಯ ಆಗಬಾರ್ದು ಅಂತಕ್ಕಂಥ ಒಂದು ಮಹದಾಶೆ ನಮ್ಮದಿರೋದ್ರಿಂದ ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಏನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಸೇರಿಕೊಂಡು ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ದಯವಿಟ್ಟು ಅವರಿಗೆ ಸದಾಕಾಲ ಇದೇ ರೀತಿ ಬೆಂಬಲ ಇರಲಿ. ಯಾಕಪ್ಪ ಅಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದವರಿಗೆ ಅಭಿಮಾನಿ ಬರಗದ. ಆ ಅಭಿಮಾನಿ ಉದಾಹರಣೆಗೆ ಕೆಲವೊಂದಿಷ್ಟು ಜನ ಯಾಕೆ ಬಂದಿಲ್ಲಪ್ಪ ಅಂತಂದ್ರೆ ರಾಜಕಾರಣ ಒತ್ತಡಕ್ಕಾಗಿ ಬಂದಿರಾಗಲ್ಲ. ಅವ್ರ ಕೆಲವೊಂದಿಷ್ಟು ಜನ ಜಾತಿ ಒತ್ತಡಕ್ಕಾಗಿ ಬಂದಿರಾಗಲ್ಲ. ಆದ್ರೆ ಅವರೂ ಸಹ ಒತ್ತಾಯ ಮಾಡ್ದಪ್ಪ ಅಂತಂದ್ರೆ ಬಸನಗೌಡ ಪಾಟೀಲ್ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತಕ್ಕಂಥದ್ದು ಸರ್ವರಾಶಿ ಅದ. ಯಾಕಪ್ಪ ಅಂತಂದ್ರೆ ಧರ್ಮದ ಬಗ್ಗೆ, ಕುಡಿಗುಂಡಾರಗಳ ಬಗ್ಗೆ, ಮಠಮಾನ್ಯಗಳ ಬಗ್ಗೆ ನಿರಾಭಾರಿಯಾಗಿ ಧ್ವನಿ ಎತ್ತಕ್ಕಂಥ ವ್ಯಕ್ತಿತ್ವದ ವ್ಯಕ್ತಿ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಯುವಕರ ಆಶೆ ಅದ, ಹಿರಿಯರ ಆಶೆ ಅದ, ತಾಯಂದ್ರ ಆಶೆ ಅದ. ಅಂತ ವ್ಯಕ್ತಿತ್ವಕ್ಕೆ ಮಸಿ ಬೆಳೆತಕ್ಕಂಥ ಕಾರ್ಯ ಮಾಡಬೇಡ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಅವರನ್ನ ಮರು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಪ್ರಮಾಣದ ಜವಾಬ್ದಾರಿ ಪಟ್ಟು ನೋಡ್ರಿ. ಯಾಕಪ್ಪ ಅಥವಾ ಸರ್ಕಾರವನ್ನ ಅವಗಾಡಿಸ್ತಕ್ಕಂಥ ಶಕ್ತಿ ಬಸನಗೌಡ ಪಾಟೀಲ್ ಅವ್ರಿಗೆ ದಯವಿಟ್ಟು ಬಸನಗೌಡ ಪಾಟೀಲ್ ಅವರ ಒಂದು ವಿಶೇಷವಾಗಿ ಏನು ಅವರಿಗೆ ಒಂದು ನೋಟಿಸ್ ಪಡೆದರನ್ನು ಹಿಂಪಡಿಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ಮೂಲೆ ಮೂಲೆಯಲ್ಲಿ ಇಂಥ ಒಂದೊಂದು ಹುಲಿಗಳದಾವ ಅಂತ ಹೇಳಿಕೆ ಬಿಜೆಪಿ ಇನ್ನೂ ಜೀವಂತವಾಗಿ ಹೇಳ್ತಿ. ಮತ್ತು ಆ ಬಿಜೆಪಿ ಪಕ್ಷವನ್ನು ಜೀವಂತವಾಗಿ ಉಳಿಸಿಕೊಂಡು ಹೋಗುವಂತ ಮನೋಭಾವನೆ ನಿಮ್ಮಲ್ಲಿ ಇದ್ರೆ ಇಂಥ ನಾಯಕರನ್ನು ಏನು ಹಿಂದಿಕ್ಕಿ ನೀವು ಬಹಳ ನಾವ ಬಂದು ನಾವ ಪಕ್ಷ ಕಟ್ಟಿ ಬೆಳೆಸಿದವರು ಸರಿ, ನೀವು ಅರ್ಥ ಏನು ಕಟ್ಟಿಲ್ಲ. ನಿಮ್ಮಂತ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರೆಲ್ಲ ದುಡಿದು ಪಕ್ಷ ಕಟ್ಟಿ ನಿಮ್ಮನ್ನ ಮಾರಿ ಅಧಿಕಾರಕ್ಕೆ ಇರಲಿ ಇವರು ಆಡಳಿತ ಕೊಡ್ತಾರೆ ನಮ್ಮ ರಾಜ್ಯಕ್ಕೆ ಅನ್ನುವಂತ ನಿಟ್ಟಿನೊಳಗೆ ನಮ್ಮ ರಾಜ್ಯದ ಜನ ನಮ್ಮನ್ನು ಒತ್ತೈತಿ. ಆ ಒತ್ತುದ್ರೆ ನೀವು ಏನ್ ಮಾಡ್ಲಕತ್ತೀರಿ ಅಂದ್ರೆ ದುರುಪಯೋಗಿಸ್ಕೊಳಕತ್ತೀರಿ. ಇದನ್ನ ದುರುಪಯೋಗಿಸ್ಕೋಬಾರ್ದು. ಬಸನಗೌಡ ಪಾಟೀಲ್ ಹತ್ತಾಳ್ ಅವ್ರನ್ನ ತೆಗಿಲಕ್ಕೆ ಏನು ಕಾರಣಪ್ಪ ಅಂತ ಕೇಳಿದ್ರೆ ಒಂದು ನಮ್ಮ ಕರ್ನಾಟಕ ರಾಜ್ಯದೊಳಗೆ 10 ವರ್ಷದ ಕೃಷಿ ಕೇಳಿದ್ರೆ ಹೇಳ್ತೈತಿ. ಇವರು ಮಾಡುವಂತ ಹೊಲಸ ನಾವು ಎಲ್ಲ ಎತ್ತಿ ತೋರಿಸ್ಲಾಕತ್ತಾರ. ಇವ್ರನ್ನೆಲ್ಲರೂ ಮಚ್ಚಿನ ಹೊಡಿಲಾಕತ್ತಾರ. ಅದರಿಂದ ಇವನು ಹೊರಗೆ ಹಾಕ್ಲಾಕತ್ತಾರ ಅಂತದ್ದು 10 ವರ್ಷದ ಮಗುವಿನ ಕೇಳಿದ್ರೆ ಹೇಳ್ತೈತಿ. ಯಾಕಂದ್ರೆ ಕಂಡ ದೇವರು ಮುಂದೆ ಮಗನ ಅನ್ನೋರಂಗ ಬಬಲಾದವ್ರು ಹೇಳಿದಂಗ ಇದ್ದದ್ದು ಯಾವ ಮುಲಾಜಿನಾಗ ನೀವು ಒಂದೊಂದು ಷಡ್ಯಂತ್ರ ಮಾಡಿ ಕುತಂತ್ರ ಮಾಡಿ ಒಬ್ಬೊಬ್ಬರ ಕೈಯಾಗಿ ಸಿಗಾಕ್ಕೊಂಡು ನಿಮ್ಗೆಲ್ಲ ಹೊಲಸು ರಾಡಿದವ. ನಿಮ್ಮಂಗೆ ಯಾವ್ದಾದ್ರು ರಾಡಿ ಅವರ ಮೇಗೆ ಹಚ್ಕೊಂಡಿತ್ತಂದ್ರ ಕರೆ ನಿಮ್ಮ ದೇವರಾಣಿಗೂ ನೀವು ತೋರಿಸ್ಕೊಳ್ಳೋದಂತದೊಂದು ಏನ್ರಿ ಇದ್ರ. ಆದ್ರೆ ನಿಮ್ಮ ಹೊಲಸ್ತರ ನೀವು ಮುಚ್ಚೋಳಕ ಇಂಥ ಬಲಿಷ್ಠ ನಾಯಕರು ಹೊರಗೆ ಹಾಕ್ಲಾಕತ್ತೀರಿ ಅಂದ್ರೆ ಬರುವಂತ ದಿನಮಾನದೊಳಗೆ ಅವನು ಚಟ ಕಟ್ಟಂಗಿಲ್ಲ, ಇಡೀ ರಾಜ್ಯ ಜನ ನಿಮಗೆ ಚಟ ಕಟ್ಟಬೇಕು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಹಿಂದೂಪರ ಸಂಘಟನೆಗಳು ಬೆಳಿಬೇಕಾದ್ರೆ ಉಳಿಬೇಕಾದ್ರೆ ನೀವು ಯಾರೋ ಕಾರಣವನ್ನು ಸ್ಪಷ್ಟವಾಗಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಯಾವುದೇ ಸಮಾಜ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಇಂಥದೊಂದು ಆಗತ್ತೆ. ಈಗ ಅವರು ನಮ್ಮ ಕ್ಷೇತ್ರದಾಗ ಅದು ಕೇಳಿದ್ರೆ ಅವ್ರ ಕರಾಟೆಗೆ ಪ್ರದಕ್ಷಿಣೆ ತಗೊಂಡಿಕೊಂಡು ಅವ್ರಿಗೆ ನ್ಯಾಯ ಕೊಡ್ತಾರೆ. ಯಾವರೇ ಅಂತಂದ್ರೆ ಹಿಂದೂಪರವಾಗಿ ಅದು ಬಸನಗೌಡ ಪಾಟೀಲ್ ಅದಕ್ಕಿಂತ ಸಮಯದೊಳಗೆ ಬಹಳ ಸಮರ್ಥವಾಗಿಲ್ಲ. ಎರಡು ಮಾತಲ್ಲಿ ಮುಗಿತು. ಏನೀಗ ನಾವು ನೋಟಿಸ್ ಕೊಟ್ಟರೆ ಹೈಕಮಾಂಡ್ ಅವರು ಇನ್ನೊಂದು ಪರಿಶೀಲನೆ ಮಾಡಿ ಸುಮ್ಮನೆ ಈ ಹುಟ್ಟು ಮಕ್ಕಳ ಮಾತು ಕೇಳಿಕೊಂಡು ಹೊರಗೆ ಹಾಕಿಕೊಂಡು ನಿಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ಕೋಬೇಡ ನಾವು ದಯಮಾಡಿ ಕೈ ಮುಗಿ ಹೇಳ್ಕೊಳ್ಳೋಂತ ಮಾತಲ್ಲಿ ಹಾಗಾಗಿ ಸೇರಿರುವಂತ ಜಮಖಂಡಿ ತಾಲೂಕಿನ ಎಲ್ಲ ಹಿಂದೂ ಕಾರ್ಯಕರ್ತರೇ ಎಲ್ಲ ಹಿರಿಯರು, ನಮ್ಮ ರಾಷ್ಟ್ರೀಯ ನಾಯಕರ ಮೇಲೆ ನಮಗೆಲ್ಲ ವಿಶ್ವಾಸ ಐತೆ. ಯಾರೋ ಸುಳ್ಳು
ಅಥವಾ ಷಡ್ಯಂತ್ರ ರಚಿಸಿ ಸುಳ್ಳು ಮಾಹಿತಿ ಕೊಟ್ಟು ಒತ್ತಡ ಹಾಕಿ ಉಚ್ಚಾಟನೆ ಮಾಡ್ತೇವೆ. ಇಡೀ ಕರ್ನಾಟಕ ತುಂಬಾ ಹಿಂದೂಗಳು ಒತ್ತಿಗೆದ್ದು ಬೀದಿಗೆದ್ದಾರ ಹಿಂದೂ ನಾಯಕರ ವಾಪಸ್ ತಗೋಬೇಕಂತ ಹೇಳಿ. ಆದ್ರೆ ಕೇಂದ್ರಕ್ಕೆ ಇವರು ಸುಳ್ಳು ಮಾಹಿತಿ ಕೊಡ್ತಾರೆ. ಕೇಂದ್ರ ನಾಯಕರು ಇದನ್ನು ಪರಿಶೀಲನೆ ಮಾಡಬೇಕು. ನಾ ಇಲ್ಲಿರುವಂತ ಎಲ್ಲ ಕಾರ್ಯಕರ್ತರಿಗೂ ಹೇಳ್ತೀನಿ, ಇದು ಕರ್ನಾಟಕ ತುಂಬಾ ಧ್ವನಿ ಮುಟ್ಟಬೇಕು. ಯಡಿಯೂರಪ್ಪ ಒಂದು ಹೊನ್ನಾಳಿದು ಬೀದಿ ನಾಯಿನ ಬಿಟ್ಟಾರ ಮಗಳಕ, ಸುಪಾರಿ ಬೀದಿ ನಾಯಿ ರೇಣುಕಾಚಾರ್ಯ. ಅವ ದಿವಸ ಮಾಧ್ಯಮದ ಮೂಲಕ ಹೇಳ್ತಿರ್ತಾನವ, ಯಡಿಯೂರಪ್ಪ ಸೈಕಲ್ ತೊಗೊಂಡ್ರು ಅದಕ್ಕೆ ಪಕ್ಷ ಬೆಳೀತು, ಯಡಿಯೂರಪ್ಪ ಸೈಕಲ್ ತೊಗೊಂಡ್ರು ಅದು ಗಿಡದ ಬಡ್ಡೆ ಅನ್ಕೊಂಡು ಗೋಡಂಬಿ ತಿಂದ್ರು ಅದಕ್ಕೆ ಪಾರ್ಟಿ ಬೆಳೆಯುತ್ತೆ. ಯಡಿಯೂರಪ್ಪನಿಂದ ಪಾರ್ಟಿ ಬೆಳೆದಿಲ್ಲ. ಹಿಂದುತ್ವದ ವಿಚಾರ ಇಟ್ಟುಕೊಂಡು ಕರ್ನಾಟಕದಲ್ಲಿ ಹಿಂದೂ ಸರ್ಕಾರ ಬರಬೇಕಂತ ಹೇಳಿ 97ನೇ ಇಸ್ವಿ ಇಟ್ಕೊಂಡು ಇಲ್ಲೆಷ್ಟೋ ಸಾಕಷ್ಟು ಜನ ಹಿಂದೂ ಕಾರ್ಯಕರ್ತರು ತಮ್ಮ ಬೆವರು ರಕ್ತ ಸುರಿಸಿ ಹೋರಾಟ ಸಂಘರ್ಷ ಮಾಡಿದ ಪರಿಣಾಮವಾಗಿ ಲಕ್ಷಾಂತರ ಕಾರ್ಯಕರ್ತರು ತಮ್ಮ ಯೌವನದ ಜೀವನ ಹಾಳು ಮಾಡಿಕೊಂಡು ಸಂಪೂರ್ಣ ಪಾರ್ಟಿಗೆ ಕಾರಣಕ್ಕಾಗಿ ಕರ್ನಾಟಕದಲ್ಲಿ ಬಿಜೆಪಿ ಅಧಿಕಾರ ಬಂತು. ಯಡಿಯೂರಪ್ಪ ಗೋಡಂಬಿ ತಿಂದು ಸೈಕಲ್ ಮೇಲೆ ಕಡಿಬೇಕಲ್ಲ, ಆ ಕಾರ್ಯಕರ್ತರು ಇನ್ನೂ ಸಹ ಕೋರ್ಟ್ ಕಚೇರಿ ಅಂದಾಡಕತ್ತಾರೆ. ಅವರಿಗೊಂದು ಸಣ್ಣ ಅಧಿಕಾರ ಸಗಟ ಕೊಟ್ಟಿಲ್ಲ. ನಾವು ಇದುವರೆಗೆ ಎದಕ್ಕೆ ಸುಮ್ಮನೆ ಇರಲಿ, ನಮಗೆ ಪರವಾಗಿ ಮಾತಾಡುವಂತ ನಾಲ್ಕೈದು ಜನ ಹಿಂದೂ ಲೀಡರ್ಗಳು ಪಾರ್ಟಿ ಒಳಗೆ ಬರೋದಕ್ಕೆ. ಆದ್ರೆ ತನ್ನ ಸ್ವಾರ್ಥ ಸಲುವಾಗಿ, ತನ್ನ ಮಗನ ಭವಿಷ್ಯ ಸಲುವಾಗಿ ಪಾರ್ಟಿಯ ಸಿದ್ಧಾಂತ ಹಿಂದುತ್ವನ ಬಲಿಕೊಟ್ಟು ಯಡಿಯೂರಪ್ಪನವರು ಒಬ್ಬೊಬ್ಬರಾಗಿ ತೂಕೊಟ್ಟು ಬಂದರು. ಅನಂತಕುಮಾರ್ ಹೆಗಡೆ, ಕೆ.ಎಸ್. ಈಶ್ವರಪ್ಪ, ಪ್ರತಾಪ ಸಿಂಹ, ರಘುಪತಿ ಭಟ್ಟರು, ಅದೇ ರೀತಿ ಪಾರ್ಟಿಯಿಂದ ಬೆನ್ನೆಲುಬಾಗಿ ಕರ್ನಾಟಕ ತುಂಬಾ ಬಜರಂಗ ದಳದಿಂದ ಹೂಂಕಾರ ಮಾಡಿ ಅನೇಕ ಸಾವಿರಾರು ಹಿಂದೂ ಕಾರ್ಯಕರ್ತರನ್ನು ಬೆಳೆಸಿದಂತ ಸನ್ಮಾನ್ಯ ಪ್ರಮೋದ್ ಮುತಾಲಿಕರನ್ನು ಸಹಿತ ಬೆಳೆಸಿಕೊಂಡು ಮತ್ತಿನವರೆಗೆ ಹೊರಗಾಕಿ ದೊಡ್ಡ ಅಪಮಾನ ಮಾಡಿದಂತ ವ್ಯಕ್ತಿ ಯಾರಿದ್ರ ಇದೇ ಯಡಿಯೂರಪ್ಪ. ತನ್ನ ಸ್ವಾರ್ಥ ಸಲುವಾಗಿ ಇಲ್ಲಿ ಇನ್ನೊಂದು ನಾಯಕ ನಮಗೆ ನಾನು ಧ್ವನಿ ಎತ್ತಕ್ಕೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರೇನು ಮಾತಾಡಿದ್ರು, ನಿಮಗೆ ಯಾವಾಗ ಪಾರ್ಟಿ ವಿರೋಧ ಮಾತಾಡಿದ್ರು, ಯಾವಾಗ ಪಕ್ಷದ ನಾಯಕತ್ವ ವಿರುದ್ಧ ಮಾತಾಡೋರು, ಅವ್ರು ಏನ್ ಮಾತಾಡೋರು ಅಂದ್ರೆ ನಿಮ್ಮ ಅಪ್ಪ ಮಕ್ಕಳ ಅಲ್ಕಟಗಿರಿ ಬಗ್ಗೆ ಮಾತಾಡೋರು, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಇದನ್ನ ವಿರೋಧ ಮಾಡ್ಕೊಂಡು ಬಂದಾರ. ನಮಗಿಲ್ಲಿ ಎಲ್ಲ ಸಾಕಷ್ಟು ಮಂದಿ ನಾವೆಲ್ಲ ಬಿಜೆಪಿಗೆ ಯಾಕೆ ಬರ್ಬೇಕ್ರಿ, ನೂರಾರು ಪಾರ್ಟಿ ಅದಾವ, ಯಾಕೆ ನಾವು ಬಿಜೆಪಿಗೆ ಬಂದೇವ್ ಅಂದ್ರೆ ಪಕ್ಷಗಳ ಸಿದ್ಧಾಂತ ಐತಿ, ರಾಷ್ಟ್ರೀಯತೆ, ಹಿಂದುತ್ವ, ಕುಟುಂಬ ರಾಜಕಾರಣ ಇಲ್ಲತೇಕೆ ನಾವೆಲ್ಲ ಪಾರ್ಟಿಗೆ ಬಂದಂತವ್ರು. ಆದ್ರೆ ಇವತ್ತೇನಾಗುತ್ತೆ, ಸನ್ಮಾನ್ಯ ನಮ್ಮ ಜೆ.ಪಿ. ನಡ್ಡಾ ಅವ್ರನ್ನ ನನಗೆ ಭಾಳ ದೊಡ್ಡ ಗೌರವ ಐತಿ. ಆದ್ರೂ ಅವ್ರು ಹೇಳಿದಂತ ಕೆಲವು ಇತ್ತೀಚೆಗೆ ಒಂದು ಸಂದರ್ಶನ ಕೊಟ್ಟಿದ್ರು ರಾಷ್ಟ್ರೀಯ ಸುದ್ದಿ ವಾಹಿನಿಗೆ. ಎಲ್ಲ ರಾಜಕೀಯ ಕುಟುಂಬಗಳ ಬಗ್ಗೆ ಉಲ್ಲೇಖ ಮಾಡಿದ್ರು. ನಮ್ಮ ಬಿಜೆಪಿ ಒಳಗ ಕುಟುಂಬ ರಾಜಕಾರಣ ಇಲ್ಲ ಹೇಳಿದ್ರು. ಆದ್ರೆ ಓಕೆ, ಆದ್ರೆ ಕರ್ನಾಟಕದಾಗ ಯಾಕೆ ನೀವು ಹಿಂಗೆ ಅಪ್ಪ ಮಕ್ಕಳ ಕೈ ಹಿಡಿತೊಳಗೆ ಯಾಕೆ ಬಂದಿರಿ, ಇದನ್ನು ಪರಿಶೀಲನೆ ಮಾಡಬೇಕು. ಕಾರ್ಯಕರ್ತರ ಮನಸ್ಸು ಇಚ್ಛೆ ನಿಮಗೆ ಹಿಂದುತ್ವದ ಆಧಾರ ಮೇಲೆ ಹೋಗ್ತಾ ಜನರ ಮನಸ್ಸು ಪರಿಸ್ಥಿತಿಯನ್ನು ತಿಳ್ಕೋಬೇಕು. ಕರ್ನಾಟಕ ಹೊತ್ತಿ ಉಳಿಯತೈತಿ. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊರಗಾಕಿದ್ದ ಸಲುವಾಗಿ ತಕ್ಷಣವೇ ಅವರ ಉಚ್ಚಾಟನೆ ವಾಪಸ್ ಪಡಿಬೇಕು. ಪಾರ್ಟಿ ಒಳಗೆ ಬರೀ ರಾಜ್ಯ ಮಟ್ಟದ ಅಡ್ಡ ಅಲ್ಲ, ಇವ್ರ ಬಟಾಲಿಯ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರ ಜಿಲ್ಲಾ ಒಳಗೂ ಬೆಳೆದೈತಿ. ಎಲ್ಲೆಲ್ಲೇ ಹಿಂದೂ ಕಾರ್ಯಕರ್ತರವರ ನಮ್ಮಂತವ್ರು ಎಲ್ಲೇ ಹಿಂದುತ್ವ ಪರವಾಗಿನೇ ಕೆಲಸ ಮಾಡ್ತೀವಿ. ನಮ್ಮಂತ ಆಗಮಿಸುವಂತ ಎಲ್ಲ ಹಿಂದೂ ಕಾರ್ಯಕರ್ತರು ಹಾಗೂ ನಮ್ಮ ಮಾಧ್ಯಮದ ಮಿತ್ರರು ಹಾಗೂ ಎಲ್ಲ ಪತ್ರಕರ್ತರು ಹಾಗೂ ನಮ್ಮ ಅವಶ್ಯಕ ಬಂಧುಗಳು ಏನಾಗಪ್ಪ ಅಂತಂದ್ರ ಸುಮಾರು ದಿನಗಳಿಂದ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಉಳಿಯುವಂತ ಕಾರ್ಯ ಈ ರಾಜ್ಯದಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದೈತಿ. ಯಾಕಪ್ಪ ಅಂತಂದ್ರ ನಾವು ಇವತ್ತಲ್ಲ 2004, 2003 ಇನ್ನೊಂದು ಪಡಿ ಗಂಟಲಾಗ ಒಂದೊಂದು ತಿಂಗಳು 2 ತಿಂಗಳು 3 ತಿಂಗಳು ಬೆಳಿಗ್ಗೆ ಟೈಸಿನ 1 ತಿಂಗಳು ಜೈಲಾಗ ನೀವು, ಜಮಖಂಡಿ ಟೈಸಿನ 3 ಬಂದಾಗ 1 ತಿಂಗಳು ಜೈಲಾಗ ನೀವು, ಬಿಜಾಪುರದಾಗ
ಅಂಬೇಡ್ಕರ್ ಸ್ಟೇಡಿಯಂದಾಗ ತನಿಖೆಯಾಗಿತ್ತು ಹಿಂದೂಗಳ ಪರವಾಗಿ. ಅವಾಗ ಒಂದು ತಿಂಗಳು ಜೈಲಾಗದೀವ. ನಾವು ಎಲ್ಲಿರ್ಬೇಕು, ಮನೆಯಾಗ ಇರಬೇಕು. ಇವ್ರೇನ್ ಮಾಡ್ತಾರು, ಇವ್ರು ಯಾರಿಗೆ ಓಟ್ ಹಾಕಾರು, ಶಾಸ್ತ್ರನು ಬಿಜೆಪಿಗೆ ಓಟ್ ಹಾಕ್ತಿವು, ಇಬ್ರು ಬಿಜೆಪಿಗೆ ಓಟ್ ಹಾಕ್ತಿವಿ ಅಂತಕ್ಕಂಥ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ಹಿಂದೂ ಕಾರ್ಯಕರ್ತರನ್ನ ಉಳಿಯುವಂತಾಗಲಾಗ್ತೈತಿ. ದಯಮಾಡಿ ಹೇಳ್ತಾರೆ ಅಪ್ಪ ಮಕ್ಕಳಿಗೆ ಸರಿಯಾದ ರೀತಿ ಎಲ್ಲ ಹಿರಿಯರನ್ನ, ಹಿಂದೂ ಹಿರಿಯರನ್ನ ನೀವು ಒಬ್ಬೊಬ್ರನ್ನ ಏನ್ ತಿಳ್ಕೊಂಡು ಕೊಡ್ಲಾಗ್ತಾರೆ. ಒಂದು ದಿನ ನಿಮ್ಮನ್ನು ಸುಳಿಯುವಂತ ಭಗವಂತ ಬರ್ತಾನೆ. ಹಿಂದೂ ಕಾರ್ಯಕರ್ತರನ್ನ ನೀವು ಜೊತೆಗೆ ಇಟ್ಕೊಂಡವ್ರೆ. ನಮ್ ಸಿದ್ಧಾಂತ ಏನ್ರಿ, ವ್ಯಕ್ತಿಗಿಂತ ಪಕ್ಷ ಮೇಲು, ಪಕ್ಷಕ್ಕಿಂತ ಹಿಂದೂ ಮೇಲು. ಅದನ್ನ ನಾವು ಅಧಿಕಾರ ಮುಖ್ಯ ಅಲ್ರಿ ನಮಗೆ, ನಮ್ ಸಿದ್ಧಾಂತ ಮುಖ್ಯ, ನಾವು ನಡೀತಕ್ಕಂಥ ದಾರಿ ಮುಖ್ಯ. ಎತ್ತಾಗ ಅವ್ರು ಏನ್ ಮಾಡ್ಯಾರ ನಿಮ್ಗೆ, ಎಲ್ಲ ಹಿಂದೂ ಏಳಿಗೆಯಾಗಿ ದಲಿತರ ಪರವಾಗಿ ಎಲ್ಲರಿಗೂ ಒಂದು ಟುವೆ ಇರ್ಬೋದು, ಎಸ್ ಟಿ ಇರ್ಬೋದು, ಎಲ್ಲರಿಗೂ ಒಂದು ಮೀಸಲಾತಿ ಸಿಗ್ಬೇಕು. ಎಲ್ಲ ದೀನ್ ದಲಿತರ ಪರವಾಗಿ ಹೋರಾಡೋದಕ್ಕಾಗಿ ಉಚ್ಚಾಟನೆ ಮಾಡ್ರಿ. ಯಾಕೆ ಮಾಡ್ರಿ, ನಿಮ್ಮಲ್ಲಿ ಇರ್ತಕ್ಕಂಥ ಉಂಡಾರ ಅಂದ್ರೇನು, ನಮ್ಮನ್ನೆಲ್ಲ ಉಚ್ಚಾಟನೆ ಮಾಡಿ ಅಧಿಕಾರ ಬರಕ್ ಸಾಧ್ಯತೆ. ಡಿಕೆನ್ ಜೋಡಿ ಹೊಂದಾಣಿಕೆ ಮಾಡ್ಕೊಂಡ್ರೆ ಅಧಿಕಾರ ಬರ್ತೀರಿ. ತಾಕತ್ತಿದ್ದ ಡಿಕೆನ್ ಜೋಡಿ ಹೊಂದಾಣಿಕೆ ಮಾಡ್ಕೊಂಡು ತೀರಾಗ್ದಾಗ ಅಧಿಕಾರ ಮಾಡಿ ತೋರಿಸ್ರಿ. ಹಿಂದೂಗಳು ಒಂದ್ ಸೈಡ್ ಹಾಕಿವು, ಡಿಕೆ ಶಿವಕುಮಾರ್ ಕರ್ಕೊಂಡು ನೀವು ಅಧಿಕಾರ ತಗೊಳ್ಳೋದ್ರ ತಾಕತ್ತಿವ್ರ ತಗೋರಿ. ಇಲ್ಲಿವರೆಗೆ ನನಗೆ ಮಾತಾಡಕ ಉತ್ತರ ಕರ್ನಾಟಕದ ಅನೇಕ ಸಮಸ್ಯೆಗಳನ್ನು ಎತ್ತಿ ಹಿಡಿಯುತ್ತಾ ರೈತರ ಪರವಾದಂತಹ ನಿಲುವನ್ನು ಹೊಂದಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕ ಯತ್ನಾಳ್ ನಮ್ಮ ಎಲ್ಲರ ಕಣ್ಮನೆ, ಹಿಂದೂ ಸಮಾಜದ ದೊಡ್ಡ ಆಸ್ತಿ ಅದು. ಇವತ್ತೇನಾದ್ರೂ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರ ಕೊಡಬೇಕಾದ್ರೆ ಈ ಉತ್ತರ ಕರ್ನಾಟಕದ ಹಿಂದೂ ಹುಲಿ ಎಂದೇ ಪ್ರಖ್ಯಾತವಾಗಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಯತ್ನಾಳ್ ಗೌಡರನ್ನು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆಗೊಳ್ಳಲೇಬೇಕು. ಒಂದು ವೇಳೆ ತಾವೇನಾದರೂ ಈ ಒಂದು ಆದೇಶವನ್ನು ಹಿಂದೆ ಪಡೆದೇ ಹೋದರೆ ಮುಂದೆ ಬಹುಶಃ ಈ ಒಂದು ಉತ್ತರ ಕರ್ನಾಟಕ, ಪ್ರತ್ಯೇಕ ಉತ್ತರ ಕರ್ನಾಟಕ ನಾಂದಿಯಾಗಬಹುದೆಂದು ಪದೇ ಪದೇ ಯಾರು ಹಿಂದುತ್ವ ಪರವಾಗಿ ಮಾತನಾಡುತ್ತಿದ್ದಾರೆ. ಉದಾಹರಣೆಗೆ ಅನಂತ್ ಕುಮಾರ್ ಹೆಗಡೆ ಆಗಿರ್ಬೋದು, ಈಶ್ವರಪ್ಪ ಆಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು, ಹೀಗೆ ಅನೇಕ ನಾಯಕರನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷದಿಂದ ದೂರಿಡುವಂತಹ ಕೆಲಸ, ನೀಚ ಕೆಲಸ ಮಾಡಿದೆ. ಇದನ್ನು ನಾವು ಇವತ್ತಿನ ದಿವಸ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಏನು ಯಾರು ಪಕ್ಷದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ, ಕುಟುಂಬ ರಾಜಕಾರಣದ ಬಗ್ಗೆ ಮಾತನಾಡ್ತಾರೆ, ಅಂತವರನ್ನು ತಿಳಿಯುವಂತಹ ಕೆಲಸ ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಗ್ತಾ ಇದೆ. ಇದು ನಿಲ್ಲಬೇಕು. ಹೀಗೆ ಮುಂದೆ ಬರೆದರೆ ಈಗ ತಾವು ಪ್ರತಿಭಟನೆ ಯಾವ ರೀತಿ ಉತ್ತರ ಕರ್ನಾಟಕ ಅಲ್ಲದೆ ಹಲವು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಕೂಡ ಯತ್ನಾಳ್ ಗೌಡರ ಪರವಾಗಿ ಅನೇಕ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಮೀಡಿಯಾದಲ್ಲಿ ನೋಡಿರಬೇಕು ನಾವು, ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಅವರು ನಮ್ಮ ಉತ್ತರ ಕರ್ನಾಟಕ ಹಿಂದೂ ಹುಲಿ ಯತ್ನಾಳ್ ಗೌಡರ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ಒಂದು ವೇಳೆ ತಾವೇನಾದ್ರೂ ಯತ್ನಾಳ್ ಗೌಡರಿಗೆ ಪಕ್ಷದಿಂದ ದೂರು ತೆಗೆದು ಹಾಕಿದ್ದೇ ಆದರೆ ಇವತ್ತು ಕರ್ನಾಟಕದಲ್ಲಿ ಮುಂದೆ ಅಧಿಕಾರಕ್ಕೆ ಬರೋದು ಕಷ್ಟ ಅವರು ಘಂಟಾಘೋಷಿತವಾಗಿ ಇವತ್ತು ಹೇಳಿದ್ದಾರೆ. ಅದಕ್ಕಾಗಿ ನನ್ನೊಂದು ಮನವಿ ಇದೆ, ಮತ್ತೊಮ್ಮೆ ಆ ಉಚ್ಚಾರಣೆ ಆದೇಶವನ್ನು ಪರಿಶೀಲಿಸಿ ಸನ್ಮಾನ್ಯ ಹಿಂದೂ ಹುಲಿ ಯತ್ನಾಳ್ ಗೌಡರನ್ನು ಮತ್ತೆ ಪಕ್ಷಕ್ಕೆ ವಾಪಸ್ ಕಳಿಸಿ ಮುಂದಿನ ಚುನಾವಣೆಯಲ್ಲಿ 120 ಸೀಟ್ ಗೆಲ್ತೀವಿ ಅನ್ನುವಂತಹ ಈ ಮಾತನ್ನು ಈ ಮುಖಾಂತರ ನಾನು ಹಿಂದುತ್ವವಾದಿ ಪಕ್ಷ ಅಂತೇಳಿ ಯಾವತ್ತು ಪಕ್ಷ ಸ್ಥಾಪನೆ ಅಂತ ಅವತ್ತಿಂದ ದೇಶ ಇಟ್ಕೊಂಡು ಇವತ್ತು ಇಲ್ಲಿವರೆಗೂ ಬಂದತ್ತದ. ಆದ್ರೆ ಇವತ್ತು ಬಿಜೆಪಿ ಹಂಗೆ ಅಂತಪ್ಪ ಅಂದ್ರೆ ಹಿಂದುತ್ವವಾದಿಯನ್ನು ವಿರೋಧಿಸುತ್ತಾ ಬಂದ ಬರಾಗತ್ತೈತಿ. ಇವತ್ತು ಅದು ಹೆಂಗಪ್ಪ ಅಂದ್ರೆ ಬರೀ ಯತ್ನಾಳ್ ಗೌಡ್ರ ಅಷ್ಟೇ ಹೊರ ಹಾಕಿಲ್ಲ. ಇವತ್ತು ಅವ್ರ ಈಶ್ವರಪ್ಪ ಸಾಹೇಬ್ರು ಹೊರ ಹಾಕಿದ್ರು. ಅವ್ರು ಬಿಜೆಪಿ ಕಟ್ಟಬೇಕಂದ್ರೆ ಯಡಿಯೂರಪ್ಪ ಸಾಹೇಬ್ರ ಜೊತೆ ನೇರವಾಗಿ ಅವ್ರ ಜೊತೆ ಕಟ್ಟಿದ್ರೆ ಅವರು ಬರೀ ಯಡಿಯೂರಪ್ಪ ಬಸ್ ಹಾಕಿ ತುಳಿಲಿಲ್ಲ. ಇವತ್ತು ಈಶ್ವರಪ್ಪರು ತುಳಿದ್ರು, ಸಿಟಿ ರವಿ ಅವರು ತುಳಿದ್ರು, ಪ್ರತಾಪ್ ಸಿಂಹ ಅವರು ತುಳಿದ್ರು, ಅನಂತ್ ಕುಮಾರ್ ಹೆಗಡೆ ಅವರು ತುಳಿದ್ರು, ಅನಂತ್ ಕುಮಾರ್ ಅವರು ತುಳಿದ್ರು. ಕಡೆಯಕ್ಕೆ
ರಾಜಕೀಯ ರಾಜಕಾರಣದೊಳಗೆ ಅವ್ರು ಸಿಂಹಾಸನ ಬೇಕು, ಕಾರ್ಯಕರ್ತರು ಬೀದಿಯಲ್ಲಿ ತೊಯ್ಕೋಬೇಕು. ಇದೊಂದು ಏನಪ್ಪಾ ಅಂದ್ರೆ ಕೋಟಿ ಗಂಟೆ ಆಸ್ತಿ ಹೊಡಿಬೇಕು, ನಮ್ಗೆ ಕೊಳ್ಳೆ ಹೊಡಿಬೇಕು, ಕಾರ್ಯಕರ್ತರು ಇಟಂಗಿ ಬಡ್ಡಿ ಹೋಗ್ಬೇಕು, ಇದ ಅವ್ರ ಉದ್ದೇಶ. ಇದಕ್ಕೆ ಆ ಅಪ್ಪ ಮಕ್ಕಳಿಗೆ ಯಾರು ಮುಖಂಡರು ಹೇಳಬೇಕಾಗಿಲ್ಲ. ನಾವು ಎಲ್ಲರೂ ಸಾಮಾನ್ಯ ಕಾರ್ಯಕರ್ತರು ಇವತ್ತು ಎಲ್ಲರೂ ಸೇರಿಸಿದ್ರೆ ಸಾಮಾನ್ಯ ಕಾರ್ಯಕರ್ತರ. ಇನ್ನೊಂದು ಸಲ ಬಿಜೆಪಿ ಅಂತೇಳಿ ಅಕಸ್ಮಾತ್ ಯತ್ನಾಳಗೌಡವ್ರನ್ನಾಗಲಿ ಈಶ್ವರಪ್ಪ ಸಾಹೇಬ್ರನ್ನಾಗಲಿ ಹಿಂದೂ ಮುಖಂಡರು ಏನೇನು ಹೊರಗೆ ಹಾಕಿದ್ರಲ್ಲ ತಿಳ್ಕೊತ್ ಬಂದಿಲ್ಲ ಅವ್ರು ವಾಪಸ್ ಬರೀ ಹಂಗ ನಾಳೆ ಬರಿಪ ನಿಮ್ಗೂ ಹಡಪಡ್ ನಿಮ್ಮ ಮನ್ಯಾಗ ಕೂವತ್ತು ಹಂಗಲ್ಲ. ಅವ್ರಿಗೆ ಯಾವ ರೀತಿ ನೀವು ಅಂಗಡಿ ಮಾಡಿ ಹೊರಗೆ ಹಾಕಿದ್ರಿ ಅದೇ ರೀತಿ ದೊಡ್ಡ ಸ್ಥಾನಮಾನಗಳು ಕೊಟ್ಟು ಗೌರವಯುತವಾಗಿ ವಾಪಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡ್ರೆ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಇದಾವ. ಅಕಸ್ಮಾತ್ ಒಬ್ಬೊಬ್ಬ ಬರೀ ಯತ್ನಾಳಗೌಡ್ರೊಬ್ಬರೇ ಇಲ್ಲ, ಪ್ರತಿ ಮನೆಗೆ ಯತ್ನಾಳಗೌಡ್ರದಾರ ಇವತ್ತ. ಅಕಸ್ಮಾತ್ ನಾವು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರೀ ಬಿಜೆಪಿ ವಿರೋಧ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಮನ್ಯಾಗ ಕೂತ್ರೆ ಸಾಕು ಬಿಜೆಪಿ ಹೊಯ್ಕೊತ ಹೋಗ್ಬಿಡೋದು. ಹೊಯ್ಕೊತ ಹೋದಂಗೆ ಇವತ್ತು ಏನು ಮಾಡೋದು ಬೇಕಾಗಿಲ್ಲ. ಅಧಿಕಾರ ನೀ ಸೀಟು ತೋದು ಗೆಲ್ಲಬೇಕಾದ್ರೆ ಹೊಸನಗೌಡ ಯತ್ನಾಳವರನ್ನು ಗೌರವಯುತವಾಗಿ ಸೂಕ್ತ ಸ್ಥಾನಮಾನ ಹೇಳಿ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಒಬ್ಬರು ಹೋಗಲಿದ್ದಾರೆ. ಅರಿವು ಮಾಡ್ಕೊಳ್ಳೋಕೆ ಭಗವಾನ್ ಜಂಪರ್ ಪೀಸ್ ತುಕಡ ಒಂದು ಸುಳಿ ಮಕ್ಕಳನ್ನ ಎಲ್ಲ ತಗೊಂಡು ಮಂತ್ರಿ ಮಾಡಿರಿ ನೀವು. ನಮಗೆ ಒಟ್ಟು ಉಳಿಯಂಗಿಲ್ಲ ಹಿಂದೂ ಕಾರ್ಯಕರ್ತರಿಗೆ. ಇದರ ಸಂಬಂಧ ನಾವು ನಮ್ಮ ರಕ್ತವನ್ನು ಸುರಿದ್ದೀವಿ. ಇದರ ಸಂಬಂಧ ಸಾವಿರಾರು ಕಾರ್ಯಕರ್ತರು ಜೈಲಿಗೆ ಬಿದ್ದಿದ್ರು. ಇದ್ರ ಸಲುವಾಗಿ ಸಾವಿರಾರು ಕಾರ್ಯಕರ್ತರು ತಮ್ಮ ಮನೆ ಮಂತ್ರ ಹಾಳು ಮಾಡ್ಕೊಂಡಿದ್ರು. ಯಡಿಯೂರಪ್ಪನವರ ಹುಷಾರ ಏನು ಇನ್ನು ಹಿಂದೂ ಕಾರ್ಯಕರ್ತರು ಹಿಂದೂ ಮುಖಂಡರ ಸಮೀಪವನ್ನು ಹುಷಾರ. ಕೇಂದ್ರ ಈ ಅಪ್ಪ ಮಕ್ಕಳನ್ನೇ ಕುಟುಂಬ ರಾಜಕಾರಣಕ್ಕೆ ಫುಲ್ ಸ್ಟಾಪ್ ಹಾಕದಿದ್ರೆ ಬರುವಂತ ದಿನದಲ್ಲಿ ಇದು ಅತಿ ಹೆಚ್ಚಾದ್ರೆ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳವರು ಹೊಸ ಪಾರ್ಟಿ ಕಟ್ಟುವ ನಿರ್ಧಾರ ತಗೊಂಡ್ರೆ ನಾವೆಲ್ಲ ಅವ್ರ ಜೊತೆ ಇರ್ತೀವಿ. ನಮಗೇನು ಇನ್ನೊಂದು ಹಿಂದೂ ಪಾರ್ಟಿ ಬೆಳೆಸೋದು ದೊಡ್ಡದಾಗಂಗಿಲ್ಲ. ತಾಕತ್ತೈತೆಲ್ಲ ಇಲ್ಲಿ ಯುವಕರ ಕಡೆ. ಅದಕ್ಕೆ ಎಚ್ಚರಿಕೆ. ತಕ್ಷಣವೇ ಬಸವನಗೌಡ ಪಾಟೀಲ್ ಯತ್ನಾಳವರ ಉಚ್ಚಾಟನೆ ವಾಪಸ್ ಪಡಿಬೇಕು. ಅವ್ರನ್ನ ಅತ್ಯಂತ ಗೌರವಯುತವಾಗಿ ಪಾರ್ಟಿ ಕರ್ಕೋಬೇಕು. ಎಲ್ಲ ಹಿಂದೂ ಹೃದಯಗಳಿಗೆ ಸನ್ಮಾನ ನೀಡ್ತಿರತ್ತೈತೆ ನಂಬೇರಿ. ಅದನ್ನ ಮೀರಿ ಏನೇ ನಡೆದ ಅಂದ್ರೆ ಮುಂದಿನ ಹೆಜ್ಜೆ ಯತ್ನಾಳರು ಏನ್ ಹೇಳ್ತಾರೋ ಅದ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಿ ಮತ್ತು ಈ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಯಾರೇ ಒಂದು ಸಂಪರ್ಕವನ್ನು ಮಾಡಬೇಕು. ತಮ್ಮ ವರ್ಗಾವಣೆ ಹೋಗಬೇಕು ನೇತೃತ್ವವಾಗಿ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಮೊದಲನೇದಾಗಿ ನಾನು ವಂದನೆ ಸ್ವಲ್ಪ ಇದ್ದೀನಿ. ಅನೇಕ ಕಾರ್ಯಕರ್ತರು ನೋಡ್ತಾ ಇವತ್ತು ಹಿಂದೂ ಕಾರ್ಯಕರ್ತರ ಹತ್ತಿರದಿಂದ ಅದು ಆ ಹಿಂದಿನ ಪಕ್ಷಕ್ಕೆ ಬರ್ತದಲ್ಲ ಆದರೂ ಕಡೆ ಜನ ಅಭಿವೃದ್ಧಿ ಭಾರತೀಯ ಜನತಾ ಪಾರ್ಟಿ ನಿಲ್ಲಿಸ್ತಾ ಐತಿ. ಅದಕ್ಕೋಸ್ಕರ ನಾವು ಎಲ್ಲ ರಕ್ಷಣೆ ಮಾಡ್ತಾ ಇದ್ದು ಬಂದಿದ್ರು. ಹೀಗೆ ಅನೇಕ ವಿದ್ಯುತ್ ನಾಯಕರನ್ನ ಅನಂತಕುಮಾರ್ ಹೇಳಬಹುದು. ಅತ್ಯಂತ ಫೈರ್ಗಳು ಅವ್ರ ಬಂದಿದ್ದು ಈ ಫೈರ್ ಆದ್ರೆ ಏನು ಭಾರತೀಯ ಜನತಾ ಪಾರ್ಟಿ ಇವತ್ತು ಕಟ್ಟಕಡೆ ವ್ಯಕ್ತಿ ಪಕ್ಷ ತಪ್ಪಿದ್ರು. ಆದರೆ ಇವತ್ತು ನಾವು ಪಕ್ಷ ಇವತ್ತು ಒಂದು ಯಾವ ರೀತಿಯಾಗಿ ನಾವು ಉದ್ಯಮಶಾಹಿ ಆಗ್ತಾ ಇದೆ. ಅದನ್ನು ನಾವು ಎಲ್ಲರೂ ಕೂಡ ಖಂಡಿತ ಈ ರೀತಿಯಾಗಿ ಅಂತಾದ್ರೆ ಆದ್ರೆ ಬಸವನಗೌಡ ಪಾಟೀಲ್ ಅವರು ವಿಚಾರಣೆ ಮಾಡಕ್ಕೆ ಏನ್ ಕಾರಣ ಹೇಳ್ತಾರ. ಅವರು ದೇಶದಲ್ಲಿ ಕಟ್ಟಿದ್ದ ಕಾರಣ ಅವರ ಸಿದ್ದರಾಮಯ್ಯ ಮತ್ತು ಯಡಿಯೂರಪ್ಪ ಸರ್ಕಾರದ ಕೇಂದ್ರ ಮಾರ್ಗ ಮನಿ ಆಚರಣೆ ಮಾಡಕ್ಕೆ ಕಾರಣ ಬೇಕಾಗಿದೆ. ಈಗ ಅನೇಕ ಕಾರಣಗಳು ಮುಂದುವರಿತು. ಎಲ್ಲ ಹಿಂದೂ ನಾಯಕರು ಹಚ್ಚಿಕೊಂತ ಪ್ರಯತ್ನ ಮಾಡ್ತಾರೆ. ಅನೇಕ ಹಿಂದೂ ಸಂಘಟನೆಯಿಂದ ಮೂಲಕ ಬಂದಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ನಾಯಕರನ್ನ ನಾವು ವ್ಯವಸ್ಥೆ ಎಲ್ಲ ಕಾರ್ಯಕರ್ತರು ಗೊತ್ತಿದೆ. ಇವತ್ತು ಕೊನೆಯ ಒಬ್ಬ ನಾಯಕ ಉಳಿದ ನಾಯಕ ಒಬ್ಬ ಗಟ್ಟಿ ಹಚ್ಚಿರ್ತದೆ. ಆದರೂ ಕೂಡ ಸ್ವತಂತ್ರ ಮಾಡಿ ಇವತ್ತು ವಿಚಾರಣೆ ಮಾಡಿದಲ್ಲ ಇದು ಅತ್ಯಂತ ಒಂದು ನೋಡಂತ ಅದಕ್ಕೆಲ್ಲ ಕಾರ್ಯಕರ್ತರು ಒಟ್ಟಾಗಿ ಇವತ್ತು ನಾವು ಯಾರನ್ನ ಘೋಷಣೆ ಮಾಡ್ತಾರ ಭಾರತೀಯ ಜನತಾ ಪಾರ್ಟಿ ಘೋಷಣೆ ಮಾಡ್ತಾರ. ಭಾರತೀಯ ಜನತಾ ಪಕ್ಷ ಯಾವ ರೀತಿ ಇತ್ತು ಅದರ ಸಿದ್ಧಾಂತ ಸಂಸ್ಥೆಯಾಗಿ ಭಾರತೀಯ ಜನತಾ ಪಾರ್ಟಿ ನಾವೆಲ್ಲ ಕೂಡ